ದಾವಣಗೆರೆಯಲ್ಲಿ ಬಹಳ ಜಿದ್ದಾಜಿದ್ದಿನ ಫೈಟ್ ಇತ್ತು. ಕಾಂಗ್ರೆಸ್ನವರು ಮೊದಲಿಗೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾದರು. ಬಾಗಲಕೋಟೆಯಲ್ಲಿ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದರು. ಎರಡೂ ಕಡೆಯೂ ಕೂಡ ಗೆಲ್ತೀವಿ ಅನ್ನುವಂತಹ BJP ಅವರೇನೋ ಬಾಯಿ ಮಾತಿಗೆ ಹೇಳ್ತಾ ಇದ್ರು, ಅಥವಾ ಅವರಿಗೆ ಕಾಂಗ್ರೆಸ್ಸಿನ ಆಂತರಿಕ ಕಲಹ ದಾವಣಗೆರೆ ದಕ್ಷಿಣದಲ್ಲಿ ಅನುಕೂಲ ಮಾಡಿಕೊಡ್ಬಹುದು ಅನ್ನೋಂಥ ನಿರೀಕ್ಷೆಯನ್ನು BJP ಇಟ್ಕೊಂಡಿದ್ರು. ಹಾಗಿದ್ದರು ದಾವಣಗೆರೆಯಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಸಮರ್ಥ ಮಲ್ಲಿಕಾರ್ಜುನ್ ಅವರು 69,578 ಮತ ಗಳಿಸಿದರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ 63,870 ಮತಗಳನ್ನು ಗಳಿಸಿದ್ದಾರೆ. ಇಲ್ಲಿ ಸಮರ್ಥ ಅವರ ಗೆಲುವಿನ ಅಂತರ 5,201 ಮತಗಳ ಅಂತರದಿಂದ ಅವರು ಗೆಲುವು ದಾಖಲಿಸಿದ್ದಾರೆ. ಅಜ್ಜನಿಗೆ ಹೋಲಿಸಿದರೆ ಅಂತರ ಬಹಳ ಕಡಿಮೆ ಆಯಿತು ಮೊಮ್ಮಗನದ್ದು. ಆದರೆ ಗೆಲುವಂತೂ ಸಿಕ್ಕಿದೆ. ಶಾಮನೂರು ಫ್ಯಾಮಿಲಿಯಿಂದ ಮತ್ತೊಬ್ಬರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯವರ ಗೆಲುವು ಭಾಳ ದೊಡ್ಡ ಅಂತರದಿಂದ ಆಗಿದೆ. 98,919 ಮತಗಳನ್ನು ಗಳಿಸಿದ್ರು ಉಮೇಶ್ ಮೇಟಿ. ಚರಂತಿಮಠ ಅವರು, ವೀರಣ್ಣ ಚರಂತಿಮಠ ಅವರು 76,587 ಮತಗಳನ್ನು ಗಳಿಸಿದ್ರು. ಗೆಲುವಿನ ಅಂತರ 22,332 ಮತಗಳಾಗಿದ್ವು. ಆ ಮೂಲಕ ಉಮೇಶ್ ಮೇಟಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಕಾಂಗ್ರೆಸ್ಗೆ 2 ಕ್ಷೇತ್ರಗಳಲ್ಲಿ ಸಿಕ್ಕ ಗೆಲುವಿನ ಬಗ್ಗೆ ಅಭ್ಯರ್ಥಿಗಳು ಹಾಗೂ ನಾಯಕರು ನಾನಾ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ಮಾತುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಕಾರ್ಯಕರ್ತರು ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಲೀಡರ್ಗಳು ಆಶೀರ್ವಾದ ಎಲ್ಲ ಸೋಲಿಗಿಂತ ಇರುವ ಜವಾಬ್ದಾರಿ ಬಹಳ ಚೆನ್ನಾಗಿದೆ. ನಮ್ಮ ಅಜ್ಜರನ್ನ ದುಗಮನ್, ಆಮೇಲೆ ನಮ್ಮ CM, ನಮ್ಮ DCM ಸಾಹೇಬ್ರು ಎಲ್ಲರೂ, ಎಲ್ಲ ಮತದಾರರಿಗೆ ಧನ್ಯವಾದಗಳು ಹೇಳಬೇಕಾಗಿದೆ. ಅಪ್ಪಾಜಿ ಅವರ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಇದೆ. ಜನ ಎಲ್ಲರೂ ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ KPCC AICC ವರಿಷ್ಠರು ಬಂದು ಪ್ರಚಾರ ಮಾಡಿದ್ದಾರೆ. ಮತ್ತೆ ನಮ್ಮ ಎಲ್ಲ ಶಾಮನೂರು ಬಳಗ ಆಯ್ತು, ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಎಲ್ಲ ಮಾಡಿದ್ದಾರೆ. ಇವತ್ತು ಸಮರ್ ಶಾಮನೂರ್ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ದೊಡ್ಡ ಜವಾಬ್ದಾರಿ. ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂಥ ತಪ್ಪೇಟ್ ಅವರು, ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ ಅವರು, ಆದಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಹೀಗಾಗಿ ಅಭೂತಪೂರ್ವ ಗೆಲುವಾಗಿದೆ. ಅದಕ್ಕೆ ಹಣೆ ಮಾಡದ ನಮಸ್ಕರಿಸುತ್ತೇನೆ ಅಂತೇಳಿ ಎಲ್ಲ ಮತದಾರಗಳು. ದಾವಣಗೆರೆಯಲ್ಲಿ ಕೂಡ ನಮ್ಗೆ ಒಂದು 20% ವೋಟ್ ಕಡಿಮೆ ಆಗಿರ್ಬೋದು ನಮ್ಗೆ. ಆದ್ರೆ ಉಳ್ಕೊಂಡಿದ್ದಂತ ಎಲ್ಲ ಮೈನಾರಿಟೀಸ್ ಕೂಡ ಅವರು ಮತ್ತು ಎಲ್ಲ ಸಮಾಜದವರು ಕೂಡ ದಾವಣಗೆರೆಯಲ್ಲಿ ಕೂಡ ನಮ್ಗೆ ಸಹಾಯವನ್ನ ಮಾಡಿರೋದು ಬಹಳ ವಿಶೇಷ. ಮತ್ತು ಬಾಗಲಕೋಟಲ್ಲಿ ಎಲ್ಲ ವರ್ಗದ ಜನ ಮುಖ್ಯಮಂತ್ರಿಗಳ ನಾಯಕತ್ವಕ್ಕೆ, ಕಾಂಗ್ರೆಸ್ ಪಕ್ಷದ ಮುಖಂಡತ್ವಕ್ಕೆ ಇವತ್ತು ಬಹಳ ಸಂಪೂರ್ಣವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿರುವುದು ನಿಜವಾಗ್ಲೂ ಎಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿದೆ. ಬಾಗಲಕೋಟೆ ದಾವಣಗೆರೆಯಲ್ಲಿ ನಾವು ದಾವಣಗೆರೆ ಗೆಲ್ತೇವೆ ಅಂತ ವಿಶ್ವಾಸ ಇತ್ತು. ಕೊನೆಗಳಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುವಂಥದ್ದು ನಮಗೂ ನೋವಾಗಿದೆ. ಸೊ ಬರೋ ದಿವಸಗಳಲ್ಲಿ ಈ ಕೊರತೆಗಳು ಏನಾಗಿದೆ ಅಂತ ಸರಿಪಡಿಸ್ಕೊಂಡು ಪಕ್ಷವನ್ನು ಬಲಪಡಿಸೋಕಡೆ ವಿಶೇಷ ಗಮನವನ್ನು ಕೊಡ್ತೀವಿ. ಹಿಂದೆ ಕಾಂಗ್ರೆಸ್ ಗೆದ್ದಿದ್ರೂ ಸಹ ಈ ಬಾರಿ ಆ ಕ್ಷೇತ್ರದಲ್ಲಿ ಮತದಾರರು ನಮ್ಮನ್ನು ಕೈ ಹಿಡಿತಾರೆ ಅನ್ನುವ ವಿಶ್ವಾಸ ನಮಗೆ ಸಂಪೂರ್ಣವಾಗಿತ್ತು. ಯಾಕೆಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆನಲ್ಲಿ ನಮ್ಮ ಕಾರ್ಯಕರ್ತರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಸಂಘಟನಾ ಚಟುವಟಿಕೆಗಳಿಗೆ ಏನೇನಾಗಬೇಕು ಎಲ್ಲವೂ ಕೂಡ 100ಕ್ಕೆ 100ರಷ್ಟು ನಾವು ಶ್ರಮವನ್ನು ಹಾಕಿರ್ತಕ್ಕಂಥದ್ದು.